ವೆಲ್ಕಮ್ ಬ್ಯಾಕ್ ಲೋಕಲ್ ಪೀಪಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 5. ಎಪಿಸೋಡ್ ನಂಬರ್ 4ನ ಯಾರು ನೋಡಿಲ್ಲ, ಈ ಕಾರ್ನರ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಅಂಡ್ ಎಪಿಸೋಡ್ ನಂಬರ್ 5ನ ಇವಾಗ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ನಂಬರ್ 5ರಲ್ಲಿ ಒಂದಿಷ್ಟು ಹೈಲೈಟ್ ಪಾಯಿಂಟ್ಸ್ ಇದೆ, ಅದನ್ನ ನೋಡ್ಕೊಂಡ್ ಬರೋಣ. ನಿನ್ನೆ ನಡೆದಂತ ಒಂದು ಟಾಸ್ಕ್ ಏನಪ್ಪಾ ಅಂತಂದ್ರೆ, ಫೋನ್ ನಲ್ಲಿ ಕೀ ತಗೊಂಡ್ಬಂದು ಅವ್ರ ಅದೇ ಸೀಕ್ರೆಟ್ ಟಾಸ್ಕ್ ಇತ್ತಲ್ಲ, ಆ ಸೀಕ್ರೆಟ್ ಟಾಸ್ಕ್ ಯಾವ ತರ ಅಂತಂದ್ರೆ, ಇದ್ರಲ್ಲಿ ಹೆಂಗಾದ್ರೂ ಮಾಡಿ ಜಂಟಿ ಟೀಮ್ ಅವರು ಅವ್ರ ಸ್ವಂತ ಟೀಮ್ನ ಸೋಲಿಸಲೇಬೇಕು. ಚಂದ್ರಪ್ರಭಾ ಅಂಡ್ ಸತೀಶ್ ಅವರು ಇದಾಗಿತ್ತು. ಇದನ್ನ ಕಂಟಿನ್ಯೂಷನ್ ಸೀಸನ್ ಎಪಿಸೋಡ್ ನಂಬರ್ 5 ಅಲ್ಲಿ ಇದೆ. ಸೊ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಏನಂತಂದ್ರೆ, ಮೂರನೇ ಟಾಸ್ಕ್ ಆಡ್ತಾ ಇರ್ತಾರೆ. ಅಲ್ಲಿ ಆಸ್ ಯೂಶುವಲ್ ಒಂಟಿ ಟೀಮ್ ಅವರು ಗೆಲ್ತಾರೆ ಈ ಕಡೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಚಂದ್ರಪ್ರಭಾ ಅಂಡ್ ಸತೀಶ್ ಅವರು ಡಿಲೇ ಮಾಡಿರ್ತಾರೆ, ಟೈಮಿಂಗ್ಸ್ ನ ಡಿಲೇ ಮಾಡಿರ್ತಾರೆ. ಕೈಗೆ ಬೀಗ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅನ್ನೋ ತರ ಡ್ರಾಮಾ ಮಾಡಿ ಡಿಲೇ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸೋಲ್ತಾರೆ. ಸೊ ಒಂಟಿ ಟೀಮ್ ಅವ್ರು ಗೆಲ್ತಾರೆ. ಗೆದ್ದಿದ ತಕ್ಷಣ ಮತ್ತೆ ಅವರ ಮಧ್ಯದಲ್ಲಿ ಒಂದು ಫೈನಲಿಸ್ಟ್ ಕಂಟೆಂಡರ್ನ ಚೂಸ್ ಮಾಡೋದಕ್ಕೆ ಒಂದು ಪರ್ಸನ್ನ ಒಂದು ಡಿಸ್ಕಷನ್ ನಡೆದಾಗ, ಅಲ್ಲಿ ಫೈನಲ್ ಆಗೋದು ಯಾರಪ್ಪ ಅಂತಂದ್ರೆ ಸುದ್ದಿ ಅವರು. ಸೊ ಫೈನಲಿಸ್ಟ್ ಕಂಟೆಂಡರ್ ಕಾಕ್ರೋಚ್ ಸುದ್ದಿ ಅವರು ಫೈನಲ್ ಆಗ್ತಾರೆ, ಸೆಲೆಕ್ಟ್ ಆಗ್ತಾರೆ. ಲಿವಿಂಗ್ ಏರಿಯಾ ಸೋಫಾ ಹತ್ರ ಬಂದು ಎಲ್ಲ ಕೂತ್ಕೊಂಡಿರ್ತಾರೆ ಸೋಫಾದಲ್ಲಿ. ಅವಾಗ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಫೈನಲಿಸ್ಟ್ ಕಂಟೆಂಡರ್ ನೇಮ್ಗಳೆಲ್ಲ ಹೆಸರುಗಳು ಅನೌನ್ಸ್ ಆಗುತ್ತೆ. ಯಾರ್ಯಾರ್ದು ಅಂತಂದ್ರೆ, ಸತೀಶ್ ಅಂಡ್ ಚಂದ್ರಪ್ರಭಾ. ಇದು ಅವ್ರಿಬ್ಬರಿಗೆ ಮಾತ್ರ ಗೊತ್ತು ಅವ್ರು ಫೈನಲಿಸ್ಟ್ ಕಂಟೆಂಡರ್ ಅಂತ. ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಅವರು ಶಾಕಿಂಗ್ ನ್ಯೂಸ್ ಅಂದ್ರೆ ರಿಯಾಕ್ಷನ್ಸ್ ಕೊಡ್ತಾ ಇರ್ತಾರೆ, ಬಟ್ ಇಡೀ ಮನೆಗೆ ಶಾಕಿಂಗ್. ಅವ್ರಿಬ್ಬರಿಗೆ ಮಾತ್ರ ಗೊತ್ತು ಅದು ಸತ್ಯ ಏನು ಅನ್ನೋದು. ಅಂಡ್ ನೋಡೋಂಥ ಆಡಿಯನ್ಸ್ಗೂ ನಮಗೂ ಗೊತ್ತು. ಅದು ಒಂಥರ ಸೀಕ್ರೆಟ್ ಟಾಸ್ಕು ಫನ್ ಅಂತ ನಮ್ಗೆ ಸಖತ್ ಖುಷಿ ಆಗ್ತಾ ಇತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಕ್ ಆಗ್ತಾ ಇರಲಿಲ್ಲ. ಸೊ ಸಖತ್ತಾಗಿತ್ತು. ಬಟ್ ಇಡೀ ಮನೆಯವ್ರಿಗೆ ಏನೋ ಒಂದು ಡೌಟ್ ಬರ್ತಾ ಇತ್ತು, ಸೀಕ್ರೆಟ್ ಟಾಸ್ಕ್ ಏನಾದರೂ ಕೊಟ್ಟಿದ್ರಾ, ಅಥವಾ ಇವ್ರು ಹೆಂಗೆ ಸೆಲೆಕ್ಟ್ ಆದ್ರು. ಅಂಡ್ ಇವ್ರು ಸೆಲೆಕ್ಟ್ ಆದ್ಮೇಲೂ ಕೂಡ ಅಂದ್ರೆ ಇವ್ರು ಹೆಂಗ್ ಸೆಲೆಕ್ಟ್ ಆದ್ರು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಇತ್ತು. ಇದಕ್ಕೆಲ್ಲ ಆನ್ಸರ್ ಸಿಗೋದು ಎಪಿಸೋಡ್ ಎಂಡ್ ಅಲ್ಲಿ. ಅಂಡ್ ಅದಾದ್ಮೇಲೆ ಅಗೇನ್ ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ ಇವ್ರದ್ದು ಹಂಗೆ ಅದೇನೋ ಕೋಳಿ ನಿದ್ದೆ ಅಂತಾರಲ್ಲ, ಕೋಳಿ ನಿದ್ದೆ ಅನ್ನೋ ತರ ಹಂಗಂಗೆ ಕಾಲ್ ಗಂಟೆಗೂ ಬರೀ ಕೆದ್ಕೊಂಡು ಜಗಳನೇ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ವಿಚಾರಕ್ಕೆ ಅಶ್ವಿನಿ ಗೌಡ ಅವರು ರೇಗೋದು, ಜಗಳ ಮಾಡೋದು. ಅಂಡ್ ಅವರು ಕಾವ್ಯ ಮತ್ತೆ ಗಿಲ್ಲಿ ಅವರು ಸಖತ್ ಉರ್ಸೋರು, ಸಖತ್ ಫನ್ ಮಾಡೋರು, ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅಂಡ್ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು. ಅದಾದ್ಮೇಲೆ ಈ ಜಗಳ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇವರಿಬ್ಬರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ನ ಚೇಂಜ್ ಮಾಡ್ಬಿಡ್ತಾರೆ. ಇವ್ರು ಮುಂಚೆ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿರ್ತಾರಲ್ಲ, ಅಲ್ಲಿಂದ ಚೇಂಜ್ ಮಾಡ್ಬಿಟ್ಟು ಟಾಯ್ಲೆಟ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಅಲ್ಲಿಗೆ ಡೇ ಎಂಡು. ಆ್ಯಂಡ್ ನೆಕ್ಸ್ಟ್ ಡೇ ಸೇಮ್ ಎಪಿಸೋಡಲ್ಲಿನೇ ನೆಕ್ಸ್ಟ್ ಡೇ ವೇಕಪ್ ಆಗ್ತಾರೆ ಎಲ್ಲರೂ. ನೆಕ್ಸ್ಟ್ ಡೇ ಎಲ್ಲ ವೇಕಪ್ ಆಯಿತು. ಅದಾದಮೇಲೆ ಅಶ್ವಿನಿ ಗೌಡ ಅವ್ರದ್ದು ಟವಲ್ ಇರುತ್ತೆ. ಆ ಟವಲ್ ಅವ್ರದ್ದೇ ಅಂತ ಗೊತ್ತಿದ್ರು ಕೂಡ ಇವರು ಕಾವ್ಯ ಮತ್ತು ಗಿಲ್ಲಿ ಅವರು ಬೇಕು ಅಂತಲೇ ಆ ಟವಲ್ನ ಎತ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕ್ತಾರೆ. ಸೈಡಲ್ಲಿ ಹಾಕಿದ್ರೆ ಒಣಗಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀರೊಳಗಡೆನೆ ಹಾಕ್ತಾರೆ. ಅವ್ರು ಆಲ್ರೆಡಿ ಅಲ್ಲಿ ಫ್ಲೋರಲ್ಲಿ ಮೇಲ್ಗಡೆ ಅಂದರೆ ಏನು ಎಲಿವೇಟರ್ ಇರುತ್ತಲ್ಲ, ಎಲಿವೇಟರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೇನು ಅಂತ ಕೇಳಿದಾಗ ಮಾಮೂಲಿ ಉರ್ಸೋಕ್ಕೆ ಮಾಡಿರ್ತಾರೆ ಅನ್ನೋದು ಗೊತ್ತು. ಬಟ್ ಆದರೂ ಕೂಡ ಎತ್ತಿ ಮತ್ತೆ ಟವಲ್ನ ತೆಗೆದು ಸೈಡ್ಗೆ ಹಾಕ್ತಾರೆ. ಅದಾದಮೇಲೆ 1 ಅವರ್ ಈ ಒಂದು ಪ್ರೊಸೆಸಿಂಗ್ಗೋಸ್ಕರ ಅಂದರೆ ಇದೆಲ್ಲ ಏನಾಯ್ತಲ್ಲ, ಈ ಥರ ಎಲ್ಲ ಮಾಡ್ತಾ ಇರೋದಕ್ಕೆ ಇವ್ರು ನಮ್ಮನ್ನ ಸರಿಯಾಗಿ ಉರಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಗೊತ್ತು. ಬಟ್ ಬಾಯ್ಬಿಟ್ಟು ಹೇಳ್ಕೊಳಕ್ಕಾಗ್ತಲ್ಲ. ಈ ಕಡೆ ಇವರು ಜಾಸ್ತಿ ಪನಿಷ್ಮೆಂಟ್ ಕೊಡ್ತಾ ಇರೋದಕ್ಕೆ 1 ಅವರ್ ಡಿಲೇ ಟಿಫನ್ 1 ಅವರ್ ಡಿಲೇ ಟಿಫನ್ ಕೊಟ್ಬಿಡ್ತಾರೆ. ಇವ್ರಿಗೆ ಟಿಫನ್ ಕೊಡಬಾರ್ದು. 1 ಅವರ್ ಎಲ್ಲರೂ ತಿಂದಾದ್ಮೇಲೆ 1 ಅವರ್ ಆದಮೇಲೆ ಕಾವ್ಯ ಮತ್ತೆ ಗಿಲ್ಲಿ ಅವರಿಗೆ 1 ಅವರ್ ಆದ್ಮೇಲೆ ಟಿಫನ್ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಈ ಮನೆ ಒಳಗಡೆ ಗಡಿಯಾರನೇ ಇಲ್ಲ, 1 ಗಂಟೆ ಹೆಂಗಾಯ್ತು ಅಂತ ಅಂದ್ಬಿಟ್ಟು ಗೊತ್ತು ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಪ್ರತಿಯೊಂದು ಮಾತುಗೂ ಕೌಂಟರ್ ಇದ್ದಿದ್ದನ್ನೇ ಗಿಲ್ಲಿ ಕಡೆಯಿಂದ. ಯಾಕಂದ್ರೆ ಕಾಮಿಡಿಯನ್ ಅಂತ ಮೇಲೆ ಎಂಟರ್ಟೈನ್ಮೆಂಟ್ ಮಾಡಲೇಬೇಕು. ಸಖತ್ತಾಗಿ ಫನ್ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಮಲ್ಲಮ್ಮ ಅವರು ಅಳ್ತಾ ಇದ್ರು. ಕಾರಣ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಮಲ್ಲಮ್ಮ ಯಾಕೆ ಅಳ್ತಾ ಇದ್ರು ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ವಿಷಯ ತಿಳಿಸಿ. ಬಿಕಾಸ್ ಮಲ್ಲಮ್ಮ ಅವ್ರು ಅಳ್ತಾ ಇದ್ರು, ಯಾಕೆ ಅಳ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಅದಾದ್ಮೇಲೆ ಕಿಚನಲ್ಲಿ ಪಾಪ ಕದ್ದು ತಿಂತಾ ಇದ್ರು. ಇದನ್ನ ನಾವು ಪ್ರತಿ ಸೀಸನಲ್ಲೂ ನೋಡಿರ್ತೀವಿ. ಕಿಚನ್ ಕೆಳಗಡೆ ಅಲ್ಲೇ ಏನು ಕಿಚನ್ ಏನು ಟೇಬಲ್ ಇರುತ್ತಲ್ಲ, ಅದ್ರ ಕೆಳಗಡೆ ಕುತ್ಕೊಂಡು ಕದ್ದು ತಿಂತಿರ್ತಾರೆ. ಒಬ್ಬೊಬ್ರು ಬೇಕು ಅಂತ ಇಂಟೆನ್ಷನಲಿ ತಿಂತಾ ಇರ್ತಾರೆ. ಇನ್ನು ಕೆಲವರು ಹಸು ತಾಳಕ್ಕಾಗದೆ ತಿಂತಾ ಇರ್ತಾರೆ. ಅದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಅಯ್ಯೋ ಅನ್ಸುತ್ತೆ. ನಾವಿಲ್ಲಿ ಹೊರಗಡೆ ಇದ್ರೂ ನಮಗೆ ಊಟ ತಿಂಡಿ ಇದ್ರೂ ಕೂಡ ಸಮ್ಟೈಮ್ಸ್ ನಮಗೆ ಹಸಿವು ತಡ್ಕೊಳಕ್ಕಾಗಲ್ಲ. ಇನ್ನು ಅಲ್ಲಿ ಒಳಗಡೆ ಇದ್ದವ್ರಿಗೆ ಅಲ್ಲಿ ಏನೂ ಇರೋದಿಲ್ಲ. ಅವ್ರಿಗೆ ಟಾಸ್ಕ್ನ ಕೊಡ್ತಾರೆ. ಟಾಸ್ಕಲ್ಲಿ ವಿನ್ ಆದರೆ ಮಾತ್ರ ಗ್ಲಾಸರೀಸ್ ಕೊಡ್ತಾರೆ. ಇಲ್ಲಾಂತಂದ್ರೆ ಇರೋ ಗ್ಲಾಸರೀಸಲ್ಲೇ ಒಂದು ತಿಂಗಳು ಅಂದರೆ ಒಂದು ವಾರ ಕಳಿಬೇಕು ಅವರು. ಅದರಲ್ಲಿ ಮತ್ತೆ ಸಣ್ಣ ಪುಟ್ಟ ಕಿತ್ತಾಟಗಳು ಇನ್ನೊಂದು ನಡೀತಾ ಇರುತ್ತೆ. ಸೊ ಪಾಪ ಕದ್ದು ತಿಂತಾ ಇದ್ರು. ಅದು ನೋಡೋರಿಗೆ ಒಂಥರ ಫನ್ನು, ಕಾಮಿಡಿ, ಎಂಟರ್ಟೈನ್ಮೆಂಟ್ ಆದರೂ ಕೂಡ ಅಲ್ಲಿ ಅವ್ರ ಹಸುವಿನ ವ್ಯಾಲ್ಯೂ ಗೊತ್ತಾಗುತ್ತೆ. ಅದಾದಮೇಲೆ ಟೀ ಕಾಫಿಯಲ್ಲಿ ಟೀನೋ ಕಾಫಿನೋ ಏನೋ ಮಾಡಕ್ಕೆ ಹೇಳಿರ್ತಾರೆ ಯಾರೋ ಅಶ್ವಿನಿ ಗೌಡ ಅವರು. ಅವಾಗ ಇವ್ರು ಏನು ಮಾಡ್ತಾರೆ ಅಂತಂದರೆ, ಅದರೊಳಗಡೆ ಉಪ್ಪನ್ನ ಸೇರಿಸ್ತಾರೆ. ಸಕ್ಕರೆ ಬದಲಾಗಿ ಸಕ್ಕರೆ ಹಾಕಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಉಪ್ಪನ್ನು ಮಾತ್ರ ಸೇರಿಸ್ತಾರೆ. ಜಸ್ಟ್ ಓನ್ಲಿ 1 ಕಪ್ಪಿಗೆ ಮಾತ್ರ. ಯಾರಿಗೆ? ಅಶ್ವಿನಿ ಗೌಡ ಅವ್ರಿಗೆ ಮಾತ್ರ. ಅದನ್ನು ಸಪ್ರೇಟಾಗಿ ಎತ್ಕೊಂಡು ಹೋಗಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಾರೆ ಗಾರ್ಡನ್ ಏರಿಯಾದಲ್ಲಿ. ಸೊ 1 ಕಪ್ ಟೀಯಲ್ಲಿ ಸಾಲ್ಟ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದು ಗಿಲ್ಲಿ ಆ್ಯಂಡ್ ಕಾವ್ಯ ಅವರು. ಅದನ್ನ ಕುಡಿದಿದ್ದು ಗೊತ್ತಾಯಿತು ಅವ್ರಿಗೆ. ಕುಡಿದ್ಮೇಲೆ ಗೊತ್ತಾಯಿತು ಸಾಲ್ಟ್ ಮಿಕ್ಸ್ ಮಾಡಿದ್ದಾರೆ ಅಂತ. ಗೊತ್ತಾಗಿದ ತಕ್ಷಣ ಮತ್ತೆ ತಿರ್ಗಾ ಇನ್ನೊಂದು ಪನಿಷ್ಮೆಂಟ್ ಕೊಡ್ತಾರೆ. ಇನ್ನೊಂದು ಪನಿಷ್ಮೆಂಟ್ ಏನಂತಂದರೆ,
ಫೂಲ್ ಒಳಗಡೆ ಬೀಳಬೇಕು. ಸರಿ, ಫೂಲ್ ಒಳಗಡೆ ಹೋದ, ಅವನಿಗೆ ಪನಿಷ್ಮೆಂಟ್ ಕೊಡ್ತಾ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಗಿಲ್ಲಿ ಅವರು ಪನಿಷ್ಮೆಂಟ್ ಅನುಭವಿಸ್ತಾ ಇದಾರೋ ಅಥವಾ ಎಂಜಾಯ್ ಮಾಡ್ತಾ ಇದಾರೋ ಅನ್ನೋದೇ ಗೊತ್ತಿಲ್ಲ. ಫೂಲ್ ಒಳಗಡೆ ಬಿದ್ದಿದ ತಕ್ಷಣ ಅವ್ರು ಆರಾಮಾಗಿ ಅಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಈ ಕಡೆ ಇವ್ರನ್ನ ಮತ್ತೆ ಮತ್ತೆ ಉರಿಸ್ತಾ ಇರೋದು, ಇವ್ರು ಮತ್ತೆ ಮತ್ತೆ ಪನಿಷ್ಮೆಂಟ್ ಕೊಡೋದು, ಬಟ್ ಪನಿಷ್ಮೆಂಟ್ನ ಇವ್ರನ್ನ ಎಂಜಾಯ್ ಮಾಡಿ ತಗೊಳ್ತಾ ಇರೋದು. ಸೊ ಚೆನ್ನಾಗಿತ್ತು. ಫುಲ್ ಒಳಗಡೆ ಬಿದ್ದರು. ಅದಾದ್ಮೇಲೆ ಹೊರಗಡೆ ಬಂದಿದ ತಕ್ಷಣ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಬಸ್ಕಿ ಹೊಡಿಬೇಕು ಅಂತ ಇತ್ತು. ಸೊ ಬಸ್ಕಿ ಹೊಡೆದ್ರು. ಅದಾದಮೇಲೆ ಒಂಟಿ ಟೀಮಿಂದ 3 ಮೆಂಬರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಅದನ್ನ ಅನೌನ್ಸ್ ಮಾಡ್ತಾರೆ. ಕಾಕ್ರೋಚ್ ಸುದಿ ಆ್ಯಂಡ್ ಧನುಷ್ ಮಲ್ಲಮ್ಮ ಅವರು 3 ಜನ ಫೈನಲಿಸ್ಟ್ ಕಂಟೆಂಡರ್. ಆ್ಯಂಡ್ ಅದಾದಮೇಲೆ ಜಂಟಿ ಟೀಮಿಂದ ಇಬ್ಬರು, ನಿಮಗೆ ಗೊತ್ತಿರುತ್ತೆ, ಸೀಕ್ರೆಟ್ ಟಾಸ್ಕಲ್ಲಿ ಗೆದ್ದಿರೋದು ಇವರು ಯಾರು, ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಅವರು. ಸೊ ಇದಿಷ್ಟು ಅನೌನ್ಸ್ ಆಗುತ್ತೆ. ಅದಾದಮೇಲೆ ಚಂದ್ರಪ್ರಭಾ ಗಾಟ್ ಎಮೋಷ್ನಲ್. ಯಾವುದೋ ಒಂದು ಟೇಬಲ್ ಹತ್ರ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರ ತಂದೆ ವಿಚಾರ ಮಾತಾಡಿದ್ದಕ್ಕೆ ಚಂದ್ರಪ್ರಭಾ ಅವರು ಎಮೋಷ್ನಲ್ ಆಗ್ತಾರೆ. ಫೈನಲ್ ಆಗಿ ರೀಚ್ ಆದಂಥ 5 ಕಂಟೆಸ್ಟೆಂಟ್ಸ್ಗೆ ಮಾತ್ರ ಒಂದು ಟಾಸ್ಕ್ ಇರುತ್ತೆ. ಯಾಕಂತಂದರೆ ಈ 5 ಜನರಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕಲ್ಲ. ಸೊ ಹಂಗಾಗಿ ಒಂದು ಟಾಸ್ಕ್ ಮಾಡಿಸ್ತಾರೆ. ಆ ಟಾಸ್ಕ್ ಏನಪ್ಪ ಅಂತಂದರೆ, ಒಂದು ಹಲಗೆ ಮೇಲೆ ನಡ್ಕೊಂಡು ಹೋಗಬೇಕು, ಅಲ್ಲಿ ರೀಪ್ ಪೀಸ್ನ ಇಡಬೇಕು, ಇಟ್ಬಿಟ್ಟು ಫೈನಲ್ ಆಗಿ ಅದನ್ನು ತಳ್ಳಿ ಒಂದ್ರ ಮೇಲೆ ಒಂದು ಬಿದ್ದು, ಅದು ಫೈನಲ್ ಆದಾಗ, ಟಾಸ್ಕ್ ವಿನ್ ಆದಾಗ, ಕಂಪ್ಲೀಟ್ ಆದಾಗ ಗಂಟೆ ಬಾರಿಸ್ಬೇಕು. ಆವಾಗ ಇದರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಅಂತ ಅನೌನ್ಸ್ ಆಗಿರುತ್ತೆ. ಟಾಸ್ಕ್ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ವಿಷಯ ಏನಂತಂದರೆ, ಇಲ್ಲಿ ಏನಾಯಿತು ಅಂದರೆ ರೂಲ್ಸ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಬರೀ ಆಟ ಆಡುವಂಥ 5 ಜನ ಫೈನಲಿಸ್ಟ್ ಕಂಟೆಂಟರ್ ಮಾತ್ರ ಅಲ್ಲದೆ, ಈ ಕಡೆ ಉಸ್ತುವಾರಿಗಳಾಗಿ 3 ಜನ ಇದ್ದರು. ಪ್ರತಿ ಸರಿ ನಾವು ನೋಡ್ದಂಗೆ ಉಸ್ತುವಾರಿಗಳು ಒಬ್ಬರು ಅಥವಾ ಇಬ್ಬರು ಇರ್ತಿದ್ರು. ಬಟ್ ಈ ಸರಿ 3 ಜನ, ಅಶ್ವಿನಿ ಗೌಡ, ಗಿಲ್ಲಿ ಆ್ಯಂಡ್ ಕಾವ್ಯ, ಇವರು 3 ಜನ ಇದ್ದಾರೆ. ಆ್ಯಂಡ್ ಈ ಕಡೆ ಆಟ ಆಡ್ತಾ ಇರುವಂಥ 5 ಜನ, ಟೋಟಲ್ ಆಗಿ 8 ಜನ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ಗೇಮ್ನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಸರಿಯಾಗಿ ಆಟ ಆಡಲಿಲ್ಲ. ಸೊ ಹಾಗಾಗಿ ಅದು ಗೇಮು ಇನ್ಕಂಪ್ಲೀಟ್ ಆಯಿತು. ಅಲ್ಲಿಗೆ ಎಪಿಸೋಡ್ ಎಂಡ್ ಆಯಿತು. ಸೊ ಹಾಗಾಗಿ ಇನ್ನು ಮಿಕ್ಕಿದ್ದು ಏನಾಗುತ್ತೆ ಆ ಒಂದು ಟಾಸ್ಕು. ಸೊ ಆ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ, ಅಥವಾ ಆ ಟಾಸ್ಕ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾರಾ, ಮತ್ತೆ ಇನ್ನೊಂದ್ಸರಿ ಆಟ ಆಡಿಸ್ತಾರಾ, ಅಥವಾ ಆ ಟಾಸ್ಕ್ ಏನಾಗುತ್ತೆ, ಅದಕ್ಕೆ ಏನು ತಿರುವು ತಗೊಳುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಕಾಯ್ದು ನೋಡಬೇಕು ನೆಕ್ಸ್ಟ್ ಎಪಿಸೋಡ್ವರೆಗೂ. ಸೊ ಇಲ್ಲಿವರೆಗೂ ಇದಿಷ್ಟು ಈ ಎಪಿಸೋಡ್ನ ಕತೆ ಆಗಿತ್ತು, 5ನೇ ಎಪಿಸೋಡ್ದು. ಪ್ರೀವಿಯಸ್ ಎಪಿಸೋಡ್ನ ಯಾರೆಲ್ಲ ನೋಡಿಲ್ಲ, ದಯವಿಟ್ಟು ಪ್ರೊಫೈಲ್ನ ಚೆಕ್ ಮಾಡಿ, ಪ್ರೀವಿಯಸ್ ಎಪಿಸೋಡ್ಸ್ನ ನೋಡಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ಸ್ನ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ದಯವಿಟ್ಟು ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಬಾಯ್.